ಬಹುಶಃ ಬಸವಾದಿ ಶರಣರು ಹುಟ್ಟದೇ ಹೋಗಿದ್ದಾರೆ. ಬಸವ ಕಲ್ಯಾಣದ ಈ ನೆಲದಲ್ಲಿ ಅವರು ಸಂಕರಗೊಳ್ಳದಿದ್ದರೆ ವಚನ ಸಾಹಿತ್ಯವಿರ್ತಾ ಇರಲಿಲ್ಲ, ವಚನ ಚಳುವಳಿನೂ ಕೂಡ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ಹೊತ್ತಿನ ವೈಚಾರಿಕವಾದ ಕರ್ನಾಟಕ, ಕನ್ನಡ ನಾಡು, ಕಲ್ಯಾಣ ನಾಡು ಹೀಗೆ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಸವಾದಿ ಶರಣರು ಹುಟ್ಟದೇ ಹೋಗಿದ್ದಿದ್ರೆ, ವಚನ ಸಾಹಿತ್ಯ ಚಳುವಳಿ ಘಟಿಸದೇ ಹೋಗಿದ್ದರೆ ಕೊಡೇಕಲ್ ಬಸವಣ್ಣ ನಮಗೆ ದಕ್ತಾ ಇರಲಿಲ್ಲ, ಅವರ ಮಗ ರಾಚಪ್ಪಾಜಿ ನಮಗೆ ದಕ್ತಾ ಇರಲಿಲ್ಲ, ಕೊಡೇಕಲ್ ಬಸವಣ್ಣನವರ ಶಿಷ್ಯ ಮಂಟೇಸ್ವಾಮಿ ಬಸವಾದಿ ಶರಣರ ವೈಚಾರಿಕತೆಯ ಪ್ರಭಾವಕ್ಕೆ ಒಳಗಾದ ಮಹದೇಶ್ವರ ನಮಗೆ ಸಿಗ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ.